ಬಳ್ಳಾರಿಯ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ 13ನೇ ಘಟಿಕೋತ್ಸವ ನಿನ್ನೆ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ನವದೆಹಲಿಯ ಇಂಟರ್ ಯೂನಿವರ್ಸಿಟಿ ಎಕ್ಸಲರೇಟರ್ ಸೆಂಟರ್ನ ನಿರ್ದೇಶಕ ಪ್ರೊಫೆಸರ್ ಅವಿನಾಶ್ ಚಂದ್ರ ಪಾಂಡೆ, ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಮುನಿರಾಜು ಉಪಸ್ಥಿತರಿದ್ದರು. ಉದ್ಯಮಿ ಇರ್ಫಾನ್ ರಜಾಕ್, ಲೇಖಕಿ ವಸುಂಧರಾ ಭೂಪತಿ, ಗಣಿ ಉದ್ಯಮಿ ನಾಗನಗೌಡ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರದಾನ ಮಾಡಿದರು. ಸ್ನಾತಕ ಮತ್ತು ಸ್ನಾತಕೋತ್ತರ ವಿವಿಧ ವಿಭಾಗಗಳಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. 59 ಸಂಶೋಧನಾರ್ಥಿಗಳಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ಬಳಿಕ ಅವರು ಡಿಜಿಟಲ್ ಸಾಕ್ಷರತೆ, ಹೊಸ ಚಿಂತನೆ, ಜಾಗತಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನ ಬೆಳೆಸಿಕೊಳ್ಳಬೇಕು, ಆತ್ಮನಿರ್ಭರ ಭಾರತ ಮತ್ತು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವಾಗಲು ಯುವಕರು ತಮ್ಮ ಪ್ರತಿಭೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಮೂಲಕ ಸಮಾಜಕ್ಕೆ ಹೊಸ ದಿಕ್ಕನ್ನು ನೀಡಬೇಕು ಎಂದರು. मैं आपसे आग्रह करता हूं कि आप इस दिशा में सक्रिय प्रयास करें. ಕುಲಪತಿ ಪ್ರೊಫೆಸರ್ ಮುನಿರಾಜು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಸಮ್ಮೇಳನ ಮತ್ತು ಜಾಗತಿಕ ಶ್ರೇಯಾಂಕದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಈ ವರ್ಷ ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಿದ್ದು, ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. Proceedings, more than 20 research students at our university have bagged the best research papers presentation award in the national and international conferences. ಪ್ರೊಫೆಸರ್ ಅವಿನಾಶ್ ಚಂದ್ರ ಪಾಂಡೆ, ವಿದ್ಯಾರ್ಥಿಗಳು ಆತ್ಮನಿರ್ಭರ ಭಾರತ ನಿರ್ಮಾಣದಲ್ಲಿ ಕೈಜೋಡಿಸಬೇಕು. ದೇಶವು ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಕೃತಕ ಬುದ್ಧಿಮತ್ತೆವರೆಗೆ ಅಭಿವೃದ್ಧಿ ಹೊಂದಿದ್ದು, ಇವುಗಳ ನಿರ್ವಹಣೆಯ ಮುಂಚೂಣಿಯಲ್ಲಿ ಅವಕಾಶಗಳನ್ನು ಪಡೆಯಬೇಕು ಎಂದರು. ಚಿನ್ನದ ಪದಕ ಪಡೆದ ಗೋನಾಳು ಗ್ರಾಮದ ವಿದ್ಯಾರ್ಥಿನಿ ಶೈಲಜಾ, ಹೆಣ್ಣು ಮಕ್ಕಳು ಶಿಕ್ಷಣದಿಂದ ಯಾವುದೇ ಕಾರಣಕ್ಕೂ ಹಿಂದುಳಿಯಬಾರದು, ಪೋಷಕರು ಎಲ್ಲ ಮಕ್ಕಳು ಓದುವಂತೆ ಪ್ರೋತ್ಸಾಹಿಸಬೇಕು ಎಂದರು. ಚಿನ್ನದ ಪದಕ ಪಡೆದ ಸೋಮನಾಳ ಗ್ರಾಮದ ವಿದ್ಯಾರ್ಥಿನಿ ಚೈತ್ರಾ ಗುಡಿಸಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು, ಉಪನ್ಯಾಸಕ ವೃತ್ತಿಯಲ್ಲಿ ಮುಂದುವರಿಯುವುದಾಗಿ ತಿಳಿಸಿದರು. ಪಾಸ್ ಮಾಡಿಕೊಂಡು ಅಲ್ಲೇ ನಾನು ಪರ್ಮನೆಂಟ್ ಆಗಿ ಮಾಡಬೇಕು, ನಾನು ಶಿಕ್ಷಕ ವೃತ್ತಿನೇ ಮುಂದುವರಿಸಬೇಕನ್ನ ನನ್ನ ಆಸೆ. ಚಿನ್ನದ ಪದಕ ಪಡೆದ ಕೊಪ್ಪಳದ ಮುತ್ತಣ್ಣ, ಚಿನ್ನದ ಪದಕ ಪಡೆದಿರುವುದು ತುಂಬಾ ಸಂತಸವಾಗಿದೆ ಎಂದರು. ನೀನು ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿ, ನೀನು ಜನ ಬಿಡದೆ ಕಲಿಬೇಕು, ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕಂತ ಗುರುಗಳ ಮಾರ್ಗದರ್ಶನದಿಂದ ಹೇಳಿದ್ದಕ್ಕೆ ನನಗೆ ನಾನು ಸಾಧನೆ ಮಾಡೋಕ್ಕೆ ಸಹಕಾರಿ.